ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿ ನಡೆದ ಆಷಾಢ ಸ್ಪೆಷಲ್ 2024ನ ಕೆಲವೊಂದು ಝಲಕ್ ವಿಡಿಯೋವನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಈ ಕಾರ್ಯಕ್ರಮಕ್ಕೆ ಕೋಟೆ ಶ್ರೀನಿವಾಸ್ ಪೂಜಾರಿ ಮಾನ್ಯ MP, ಉಡುಪಿ ಹಾಗೂ ಚಿಕ್ಕಮಗಳೂರು ಕ್ಷೇತ್ರದ MP ಆಗಿರುವ ಕೋಟೆ ಶ್ರೀನಿವಾಸ್ ಪೂಜಾರಿ ಅವರು ಆಗಮಿಸಿರುವಂಥದ್ದು. ಜನಪರ ಕಾಳಜಿಯ ಮುಖಾಂತರ ಅದೆಷ್ಟೋ ಮನಸ್ಸುಗಳನ್ನ ತಲುಪಿದಂತ ಪ್ರೀತಿಯ ಕೋಟ ಶ್ರೀನಿವಾಸ ಪೂಜಾರಿ ಸರ್ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಬ್ರಾಹ್ಮಿ RFC 2 ಮತ್ತೆ SLN ಎಲ್ಲಿದ್ದೀರಿ ಕ್ಯಾಪ್ಟನ್? ಹಾಗೆ ಮಾನ್ಯ MPಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಇವಾಗ ವೀಕ್ಷಿಸುತ್ತಿರುವಂಥದ್ದು ಕಾಲೇಜ್ಗಳಲ್ಲಿ ಯೂಸ್ ಮಾಡ್ತಿದ್ದಂತಹ ಕೆಲವೊಂದು ವಸ್ತುಗಳು, ಅಂದರೆ ಡೈಲಿ ಲೈಫಲ್ಲಿ ಯೂಸ್ ಮಾಡಬೇಕೆಂದರೆ ವಸ್ತುಗಳನ್ನು ಪ್ರದರ್ಶನ. ಹಳೆ ಕಾಲದ ಬ್ಯಾಟ್ರಿ ಟಾರ್ಚ್, ಹಾಗೆ ಗ್ಯಾಸ್ ಲೈಟ್ ಅಂತಾರೆ, ನೀವು ಯೂಸ್ ಮಾಡಿದಿರೋ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ ಆಗಿ ಹಾಕ್ತೀನಿ. ಅದೇ ಥರ ಗಂಜಿ ಊಟ ಇತ್ತು, ಎಲ್ಲ ಊಟ ಮಾಡಿಕೊಂಡು ಕಲ್ಚರಲ್ ಪ್ರೋಗ್ರಾಮ್ ನೋಡ್ಕೊಂಡು ಮುಗಿಸ್ಕೊಂಡು ಹಾಗೆ ಸ್ಪೋರ್ಟ್ಸ್ ಬರುತ್ತೆ, ಸ್ಪೋರ್ಟ್ಸನ್ನು ನೋಡೋಕ್ಕೆ ಹೋದ್ವಿ. ಏನೆಲ್ಲ ಸ್ಪೋರ್ಟ್ಸ್ ಇತ್ತು ನೋಡ. ಈ ಒಂದು ಹಬ್ಬದ ಬಗ್ಗೆ ಕೋಟೆ ಶ್ರೀನಿವಾಸ್ ಪೂಜಾರಿ ಅವರು ಏನೆಲ್ಲ ಹೇಳಿದರು, ಏನೇನೋ ಮಾತಾಡಿದರು ಅಂತ ಇವಾಗ ಒಂದು ಸ್ಮಾರ್ಟ್ ಕ್ಲಿಪ್ಪಲ್ಲಿ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಬೆಳಗ್ಗೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ವಿಷಯ ಏನಂದರೆ ಕುಂದಾಪುರ ಕನ್ನಡದ ಧ್ವನಿ, ಈ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಕುಂದಾಪುರ ಕನ್ನಡದ ಧ್ವನಿ ಮೊಳಗ್ತಾ ಇದೆ ಅನ್ನೋದೇ ನಮ್ಮೊಂದಿಗೆ ಖುಷಿ, ಸಂಭ್ರಮ, ಹೆಮ್ಮೆ ಮತ್ತು ಅಭಿಮಾನ. ಈ ಟೀಮ್ ಕುಂದಾಪುರ ಕನ್ನಡ ಕಾರ್ಯಕ್ರಮನೇ ಮಾಡ್ತಾ ಇದ್ದೀವಿ. ಆ ಕುಂದಾಪುರ ಕನ್ನಡದ ಸೊಗಡಿನ ಜೊತೆಯಲ್ಲಿ ನಮ್ಮ ಕರಾವಳಿ ಜಿಲ್ಲೆಯ ಪರಂಪರಾಗತವಾದಂಥ ಬದುಕಿನ ಭಾಗವಾಗಿ ಅಂತ ನಾನು ಅಂದ್ಕೊಂಡೆ. ಕೆಲವು ಪ್ರದೇಶಗಳನ್ನು ನೋಡಿದ್ದೇನೆ. ನಮ್ಮಲ್ಲಿ ಎಲ್ಲೂ ಮಳೆಯಾಗಿರುವಂಥ ಎಲ್ಲೂ ಮಳೆಯಾಗಿರುವಂಥ ಹಾಗೆ ಸ್ಪೋರ್ಟ್ಸಲ್ಲಿ ಭಾಗವಹಿಸಿ, ಲಗೋರಿ ಅನ್ನೋ ಸ್ಪೋರ್ಟ್ಸ್ ಇತ್ತು, ಅದರಲ್ಲಿ ಭಾಗವಹಿಸಿ ಅದ್ಭುತವಾಗಿ ಒಂದು ಎಂಜಾಯ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನಮಗೆ. ಅವರಿಗೆ ತುಂಬ ಧನ್ಯವಾದಗಳು. ನೋಡಿ ಅವರ ಸ್ಪೋರ್ಟ್ಸ್ ಫೈಟನ್ನು ಹಾಗೆ ನೀವು ನೋಡ್ಬೋದು, ಇಲ್ಲಿ ನೇತಾಜಿ ಗ್ರೌಂಡ್ ಬಸವೇಶ್ವರ ನಗರದಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ ಈ ಪ್ರೋಗ್ರಾಮ್ಗೋಸ್ಕರ ಅಂತ ನೀವು ನೋಡಿ. ಅದೇ ಥರ ನೀವೊಂದು ಸ್ಪೋರ್ಟ್ಸನ್ನು ನೋಡಬೇಕಂದ್ರೆ ನೋಡಿ, ಇಲ್ಲಿ ಮಹಿಳೆಯರಿಗೆ ಗೋಣಿ ಚೀಲದ ಓಟ ಇತ್ತು ನೋಡಿ. ಒಮ್ಮೆ ಝಲಕ್ ದೃಶ್ಯ ನೋಡಿ. ಹಾಗೆ ಟೀಮ್ ಕುಂದಾಪುರ ಅವರ ಕಡೆಯಿಂದ ಸಂಸ್ಕೃತಿ ಶಿಬಿರ, ಹಳೆ ಕಾಲದ ನೆನಪಿನ ಬುತ್ತಿಯನ್ನು ಅನಾವರಣ ಮಾಡುವಂತಹ ಒಂದು ಶುಭ ವೇದಿಕೆಯಲ್ಲಿ ಇತ್ತು ನೋಡಿ. ಏನೆಲ್ಲ ಇತ್ತು ಶುಭ ವೇದಿಕೆಯಲ್ಲಿ? ಸಾಂಬಾ ಬಾಟ್ಲು, ಆಮೇಲೆ ಸಿದ್ದಿ, ಸೇರ್, ಗೆರ್ಸಿ, ಅದೇ ಥರ ಚೆನ್ನೈ ಮನೆ ಇತ್ತು, ಕುಕ್ಕಿ, ಶಾವಿಗೆ ಮನೆ, ಹಳೆ ಕಾಲದ ಸಿಗ್ಲು, ಟವಲ್, ಇಸ್ತ್ರಿ ಪೆಟ್ಟಿಗೆ, ಸೀಮೆ ಎಣ್ಣೆ ದೀಪ ಹೇಗಿತ್ತು ನೋಡಿ ಹಳೆ ಕಾಲ. ಅದೇ ಥರ ರೇಡಿಯೋ, ಗ್ರಾಮೀಣ ಪ್ರದೇಶದ ಬಂತು, ಚಕ್ಕುಲಿ ಮಾಡುವಂಥ ಟಾರ್ಚ್ ಲೈಟು, ಗ್ಯಾಸ್ ಲೈಟು, ಹಳೆ ಕಾಲದ ಚಿಕ್ಕವನಿದ್ದಾಗ ನೋಡಿರುವಂಥದ್ದು ಇವಾಗ ಇಲ್ಲಿ ನೋಡ್ತೇವೆ. ಮಾಡಿಬಲ್,
ಅದೇ ರೀತಿ ಯಾವೆಲ್ಲ ಫಿಶು ಕರಾವಳಿ ತೀರದಲ್ಲಿ ಸಿಗುತ್ತೆ ಆ ಥರದ್ದೆಲ್ಲ ಇರುತ್ತದೆ. ಹಾಗೆ ಎಲ್ಲ ಪ್ರೋಗ್ರಾಮ್ ಆದ ನಂತರ ಅಲ್ಲಿ ನೇತಾಜಿ ಗ್ರೌಂಡ್ ಪಕ್ಕದಲ್ಲಿ ನೇತಾಜಿ ಪಾರ್ಕ್ ಇತ್ತು. ಆ ಪಾರ್ಕನ್ನು ವಿಸಿಟ್ ಮಾಡೋಣ ಅಂತೇಳಿ ವಿಸಿಟ್ ಮಾಡಿದ್ದೆ. ಆ ಕಡೆ ಏನೆಲ್ಲ ಇತ್ತು, ಯಾರೆಲ್ಲ ಹೆಂಗೆ ಆಟ ಆಡ್ತಿದ್ದಾರೆ. ಸ್ವಲ್ಪ ಜನ ಕಡಿಮೆ ಇದ್ದರು ಆವಾಗ ನಾನು ಹೋದ ಟೈಮಲ್ಲಿ. ಸ್ವಲ್ಪ ಚೆನ್ನಾಗಿದೆ, ಸಿಂಪಲ್ಲಾಗಿ ಚೆನ್ನಾಗಿದೆ. ಅಲ್ಲಿ ಮಕ್ಕಳು ಆಡಬೇಕಂದ್ರೆ ಅಲ್ಲಿ ಆಡ್ಬೋದು, ವಾಕಿಂಗು ಹೋಗ್ಬೋದು, ಫ್ರೆಶ್ ಆಕ್ಸಿಜನ್ ತೊಗೊಳ್ಬೋದು. ಇಲ್ಲೇ ಏನಾದರೂ ಸುಸ್ತಾಗಿದ್ದರೆ ಅಲ್ಲಿ ಬಂದು ಕೂತ್ಕೋಬೋದು. ನೀವು ನೋಡಿಪ್ಪ ಅಲ್ಲಿ ಏನೆಲ್ಲ ಎಕ್ಸಸೈಸ್ ಮಾಡ್ಬೋದು, ಏನೆಲ್ಲ ಇದೆ.